ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನಿನ್ನೆ ಇಡೀ ದಿನ ಲೇ ನಿಯರ್ ಬೈ ಇರುವಂಥ ಪ್ಲೇಸಸ್ನ ನೋಡಿದ್ದಾಯಿತು. ಇವತ್ತು ನಾವು ಹೋಗ್ತಾ ಇರೋದು ನುಬ್ರಾ ವ್ಯಾಲಿಗೆ. ಲೇಯಿಂದ 150 ಕಿಲೋಮೀಟರ್ ಇದೆ. 5 hours ಜರ್ನಿ ಅಂತ ತೋರಿಸ್ತಿದೆ ಗೂಗಲ್ ಮ್ಯಾಪ್ನಲ್ಲಿ. ಅದು ನಾವು ಹೋಗ್ತಾ ಇರೋ ರೋಡ್ ಕಂಡೀಷನ್ ಮೇಲೆ ಜರ್ನಿ ಡಿಪೆಂಡ್ ಆಗಿದೆ. ಬೈಕ್ ರೈಡರ್ಸ್ಗೆ ಇದು ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಈ ರೋಡಲ್ಲಿ ಈ ಕ್ಲೈಮೇಟಲ್ಲಿ ಬೈಕ್ ರೈಡ್ ಮಾಡೋದು ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಬೈಕಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಸಿಯಾಚಿನ್ ಗ್ಲೇಷಿಯರ್. ಅಲ್ಲಿ ನಮ್ಮ ಸೋಲ್ಜರ್ಸ್ ಪ್ರತಿದಿನ ಗಡಿ ಕಾಯ್ತಾ ಇರ್ತಾರೆ. ಸೊ ಪಾಕಿಸ್ತಾನ್ ಚೈನಾ ಬಾರ್ಡರ್ ಏರಿಯಾ ಇರೋದ್ರಿಂದ ಆ ಪ್ಲೇಸ್ಗೆ ಪಬ್ಲಿಕ್ ಯಾರಿಗೂ ಹಲೋ ಇರೋದಿಲ್ಲ. ಹಾಗೆ ಇವತ್ತು ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ. ಏಕೆಂದರೆ ನಾವು ಹೋಗ್ತಾ ಇರೋದು ಹೈಯೆಸ್ಟ್ ಮೋಟರಬಲ್ ರೋಡ್ ಇನ್ ದ ವರ್ಲ್ಡ್, ಖರ್ದುಂಗ್ಲಾ ಪಾಸ್ಗೆ. ಸಿ ಲೆವೆಲಿಂದ 18,380 ಫೀಟಲ್ಲಿ ಈ ಪ್ಲೇಸ್ ಇರೋದು. ಇಡೀ ಪ್ರಪಂಚದಲ್ಲಿ ಇಷ್ಟು ಹೈಟಲ್ಲಿ ರೋಡ್ ಇರೋದು ನಮ್ಮ ದೇಶದಲ್ಲಿ ಅನ್ನೋದೇ ಒಂದು ಹೆಮ್ಮೆ. ಹಾಗೆ ಐಸ್ ಮೌಂಟೇನ್ಸ್ಗಳು ನೋಡೋಕ್ಕೆ ಸಿಗುತ್ತೆ, ಗ್ಲೇಷಿಯರ್ಸ್ ನೋಡ್ಬೋದು. ಹಾಗೆ ರೈನ್ ಏನಾದರೂ ಶುರುವಾದರೆ ಸ್ನೋ ಫಾಲಿಂಗ್ ಕೂಡ ನೋಡ್ಬೋದು. ಯಾವ ಕಡೆ ನೋಡಿದರೂ ಡ್ರೈ ಮೌಂಟೇನ್ಗಳು. ಪೀಕ್ ಮೇಲೆ ಬರ್ತಿದ್ದ ಹಾಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲೂ ಜಾಸ್ತಿ ಹೊತ್ತು ನಿಲ್ಲೋ ಹಾಗೆ ಇಲ್ಲ. ಫಸ್ಟ್ ಟೈಮ್ ಹತ್ತಿರದಿಂದ ಐಸ್ ಗ್ಲೇಷಿಯರ್ಸ್ ನೋಡಿ ನಿಲ್ಲಿಸಿದ್ವಿ. ಸಮ್ಮರ್ ಇನ್ನೂ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಕೆಲವು ಕಡೆ ಇನ್ನೂ ಐಸ್ ನೋಡೋಕೆ ಸಿಗುತ್ತೆ. ವಿಂಟರ್ ಸೀಸನಲ್ಲಿ ಬಂದರೆ ಈಗ ಡ್ರೈ ಆಗಿರೋ ಮೌಂಟೇನ್ಗಳೆಲ್ಲ ಐಸ್ ಮೌಂಟೇನ್ಗಳಾಗಿರುತ್ತೆ. ಆ ಸ್ನೋ ಮೌಂಟೇನ್ಸ್ಗಳನ್ನ ನೋಡೋಕ್ಕಾದ್ರೂ ಒಂದು ಸಾರಿ ವಿಂಟರ್ನಲ್ಲಿ ಲೇ ಲಡಾಖ್ ಬರಲೇಬೇಕು. ಸುಮಾರು 2-3 ಗಂಟೆ ಅಷ್ಟು ಜರ್ನಿ ಮಾಡಿದ್ಮೇಲೆ ಖರ್ದುಂಗ್ಲಾ ಪಾಸ್ ರೀಚ್ ಆದ್ವಿ. ಗಾಡಿ ಬಿಟ್ಟು ಕೆಳಗೆ ಇಳಿದು 1-2 ಹೆಜ್ಜೆ ಮುಂದೆ ಹೋದ್ಮೇಲೆ ಗೊತ್ತಾಗ್ತಾ ಇದೆ ನಮ್ಮ ಬಾಡಿಗೆ ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋದು. ನಾರ್ಮಲಾಗಿ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಹಾಗೆ ಒಂದು 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಹೊರಟ್ವಿ. ಇಂಥ ಎಕ್ಸ್ಟ್ರೀಮ್ ಕ್ಲೈಮೇಟಲ್ಲಿ ನಮ್ಮ ಸೋಲ್ಜರ್ಸ್ ಪ್ರತಿದಿನ ಕೆಲಸ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಕಣ್ರಿ. ಆವ್ಲಾಂಚ್, ಲ್ಯಾಂಡ್ ಸ್ಲೈಡ್ ಆಗೋದು ಇಲ್ಲಿ ತುಂಬಾ ಕಾಮನ್. ಈ ರೋಡ್ಗಳಲ್ಲಿ ಡ್ರೈವ್ ಮಾಡುವಾಗ ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಲದು. ಸಮ್ಮರಲ್ಲೇ ಇಷ್ಟೊಂದು ಐಸ್ ಇದೆ ಇಲ್ಲಿ ಅಂದರೆ ಇನ್ನು ವಿಂಟರ್ ಸೀಸನ್ ನೆನೆಸ್ಕೊಳ್ಳೋಕ್ಕೆ ಭಯ ಆಗ್ತಿದೆ.
ಸೊ ಇನ್ನು ಇಲ್ಲಿಂದ ಮುಂದೆ ಒಂದು ವಿಲೇಜ್ ಸಿಗುತ್ತೆ, ಅಲ್ಲಿ ಊಟ ಮುಗಿಸಿ ನುಬ್ರಾ ವ್ಯಾಲಿ ಕಡೆ ಹೊರಟ್ವಿ. ಸಂಜೆ 5 ಗಂಟೆ ಆಗಿತ್ತು ನಾವು ನುಬ್ರಾ ವ್ಯಾಲಿ ರೀಚ್ ಆದಾಗ. ಹಾಗೆ ಫ್ರೆಶ್ ಅಪ್ ಆಗಿ ಇಲ್ಲಿರೋ ಡೆಸರ್ಟ್ ನೋಡೋಕೆ ಹೊರಟ್ವಿ. ಇಲ್ಲಿರೋ ಟೆಂಟ್ ಸ್ಟೇಗಳಂತೂ ತುಂಬಾ ಚೆನ್ನಾಗಿದೆ. ಸುತ್ತಲೂ ಡ್ರೈ ಮೌಂಟೇನ್ಸ್ಗಳು ಇರೋ ಈ ಜಾಗದಲ್ಲಿ ಚಿಕ್ಕದಾಗಿ ಒಂದು ಡೆಸರ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ. ಹಾಗೆ ಇಲ್ಲಿ ಡಬಲ್ ಹಂಪ್ ಇರೋ ಕ್ಯಾಮಲ್ ರೈಡ್ ಕೂಡ ಮಾಡ್ಬೋದು. ನಾನಂತೂ ಫಸ್ಟ್ ಟೈಮ್ ಒಂಟೆ ಮೇಲೆ ಕೂರ್ತಾ ಇರೋದು. ಯಪ್ಪ, ಅದು ಹೇಗೆ ರೈಡ್ ಮಾಡ್ತಾರೋ ಗೊತ್ತಿಲ್ಲ. ಕಲ್ಲು ಚುಚ್ಚಿದಾಗ ಆಗ್ತಾಯಿದೆ ಈ ಒಂಟೆ ಮೇಲೆ ಕೂತಿರೋದು. ಅದು ಒಂಥರ ಚೆನ್ನಾಗೇ ಇತ್ತು. ಈ ರೈಡ್ ಮುಗಿಸಿ ಬರೋ ಅಷ್ಟರಲ್ಲೇ ಕತ್ಲೆ ಆಗಿತ್ತು.